ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KCET ರ್ಯಾಂಕನ್ನು ಕೊಡುವಂಥದ್ದು ದ್ವಿತೀಯ PUC 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಆಧಾರದ ಮೇಲೆ. ನಾವು PCMBಗೆ ಪರೀಕ್ಷೆಯನ್ನು ನಡೆಸಿದ್ದೀವಿ. ತಾವು PUC 12th ಸ್ಟ್ಯಾಂಡರ್ಡಲ್ಲಿ ಏನು ತಾವು PCMB ಸಬ್ಜೆಕ್ಟಿಗೆ ಮಾರ್ಕ್ಸ್ ತಗೊಂಡಿದ್ದೀರಾ, ಅದರ ಆಧಾರದ ಮೇಲೆ ವಿವಿಧ ರ್ಯಾಂಕ್ಗಳನ್ನು ಕೊಡುವಂಥದ್ದು ತಮಗೆ ಗೊತ್ತಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ, ಬೆಸ್ಟ್ ಆಫ್ 2 ಕರ್ನಾಟಕ ಸ್ಟೇಟ್ ಬೋರ್ಡಿಂದು ಫಲಿತಾಂಶವನ್ನು ತೆಗೆದುಕೊಂಡು ಕೊಡೋದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ. ತಮಗೆಲ್ಲ ಗೊತ್ತಿದೆ, ಈಗಾಗಲೇ 2ನೇ ಫಲಿತಾಂಶ ಹೊರ ಬಂದಿದೆ. ಅವರು ಬೆಸ್ಟ್ ಆಫ್ 2 ಮಾಡಿ ನಮಗೆ ಡೇಟಾವನ್ನು ಹ್ಯಾಂಡ್ ಓವರ್ ಮಾಡ್ತಾಯಿದ್ದಾರೆ. ಅಲ್ಲಿಗೆ ಕರ್ನಾಟಕ ರಾಜ್ಯದ ಸ್ಟೇಟ್ ಬೋರ್ಡಲ್ಲಿ ಏನು ಪರೀಕ್ಷೆಯನ್ನು ನಡೆಸ್ತಾರೆ, ತಾವೆಲ್ಲ ಯಾರು ಕರ್ನಾಟಕ ಸ್ಟೇಟ್ ಬೋರ್ಡಿನ ವಿದ್ಯಾರ್ಥಿಗಳಾಗಿದ್ದೀರಾ, ನಿಮ್ಮದು ಏನು ನಮಗೆ ಪ್ರಾಬ್ಲಮ್ ಇಲ್ಲ, ನಾವು ಬೋರ್ಡಿಂದ ನೇರವಾಗಿ ತೆಗೆದುಕೊಳ್ತೀವಿ. CBSE ಪರೀಕ್ಷೆ ಫಲಿತಾಂಶ ಬಂದಿರಲಿಲ್ಲ. ರಾಜ್ಯದಲ್ಲಿ ಟೋಟಲ್ಲು 18,000 ಸ್ಟೂಡೆಂಟು CBSE ಬೋರ್ಡ್ ಅವರು ನಮ್ಮ KCET ಪರೀಕ್ಷೆಯನ್ನು ಬರೆದಿದ್ದೀರಾ. 8,900 ವಿದ್ಯಾರ್ಥಿಗಳು ಬೇರೆ ರಾಜ್ಯದವರು CBSE ಬೋರ್ಡಲ್ಲಿ ನೀವು ಅಪಿಯರ್ ಆಗಿರುವಂಥವ್ರು ಇದ್ದೀರಾ. ನಿಮ್ಮದು ಡೇಟಾ ನಮ್ಮ ಕೈಯಲ್ಲಿ ಇರಲ್ಲ. ಕೊನೆಗೆ ನಾವು ಡಿಜಿಲಾಕರಲ್ಲಿ ತಾವು ಡೌನ್ಲೋಡ್ ಮಾಡಬೇಕು. ಯಾಕೆಂದರೆ CBSE ಬೋರ್ಡ್ ಅವರು NAD ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ತಾವು ಡಿಜಿಲಾಕರಲ್ಲಿ ಲಾಗಿನ್ ಆಗಿಬಿಡ್ತು ಅಂತಂದರೆ ಅದು ಅಲ್ಲಿ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಅದರಿಂದ ನಾವು ಫೆಚ್ ಮಾಡುವಂಥದ್ದು. 18,000 ಕರ್ನಾಟಕ ರಾಜ್ಯದಲ್ಲಿರುವಂತಹ CBSE ಕಾಲೇಜುಗಳು, ಹೊರ ರಾಜ್ಯಗಳಲ್ಲಿರುವಂತಹ CBSE ಕಾಲೇಜುಗಳಲ್ಲಿ 8,000 ವಿದ್ಯಾರ್ಥಿಗಳು. ತಾವು CBSE ಸ್ಟೇಟ್ ಬೋರ್ಡ್ ಅವರು ಅಪ್ಲೋಡ್ ಮಾಡಿರೋದು ನೀವು ಪ್ರಯತ್ನ ಮಾಡಿದರೆ, ಆದರೂ ನಮಗೆ ಶೇಕಡ 70% ಅಷ್ಟೇ ಬಂದಿದೆ, ಇನ್ನೂ 30% ಬಂದಿಲ್ಲ. ಬಂದಿರೋದ್ರಲ್ಲಿ ಸಹ ಸಣ್ಣ ಕೆಲವು ವಿದ್ಯಾರ್ಥಿಗಳು ಬಂದೇನು ಹೇಳ್ತಿದ್ದಾರೆ, ಕಳೆದ ವರ್ಷದವರು, ಈ ವರ್ಷದವರಲ್ಲ, ಕಳೆದ ವರ್ಷದವರು ಇಂಪ್ರೂವ್ಮೆಂಟ್ ಪರೀಕ್ಷೆಯನ್ನು ತಗೊಂಡಿದ್ವಿ, ಆ ಇಂಪ್ರೂವ್ಮೆಂಟಲ್ಲಿ ನಮಗೆ ಮಾರ್ಕ್ಸ್ ಬಂದಿರುವಂಥದ್ದು ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತ ಫ್ಯೂ ವಿದ್ಯಾರ್ಥಿಗಳು ಸಹ ತಾವು ಹೇಳ್ತಾ ಇರುವಂಥದ್ದು. ಅದು CBSE ಬೋರ್ಡ್ ಅವರು ಏನು NAD ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಅದು ಬರೋದ್ರಿಂದ ಅದು ಆ ರೀತಿ ಕೆಲವು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ. ಇದಲ್ಲದೆ ತಮಗೆ ಗೊತ್ತಿದೆ ನಮ್ಮ ಪರಿಸ್ಥಿತಿ ಹೇಗಿದೆ KEಯದ್ದು ಅಂತಂದರೆ, ಭಾರತ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳಲ್ಲಿ ಕನ್ನಡಿಗರು ಹೋಗಿ ಉದ್ಯೋಗಕ್ಕೋಸ್ಕರ ಇರುವಂಥವ್ರು ಇದ್ದಾರೆ. ಅದು ಸರ್ಕಾರಿ ನೌಕರಿ ಇರ್ಬೋದು, ಖಾಸಗಿ ಇರ್ಬೋದು. ಆದರೆ ತಮ್ಮ ಮಕ್ಕಳು ಅಲ್ಲೇ ಕಲ್ತಿರೋದ್ರಿಂದ ತಮ್ಮ ಮಕ್ಕಳಿಗೆ ಸಹ ನಾವು ಇಲ್ಲಿ KCETನಲ್ಲಿ ರ್ಯಾಂಕ್ ಕೊಡಬೇಕು, ತಾವು ಪರೀಕ್ಷೆಯನ್ನು ಬರೆದಿದ್ದೀರಾ. ಮತ್ತು ನಿಮ್ಮ PUC ಮಣಿಪುರ ಸ್ಟೇಟ್ ಬೋರ್ಡು, ಅಸ್ಸಾಂ ಸ್ಟೇಟ್ ಬೋರ್ಡು, ವೆಸ್ಟ್ ಬೆಂಗಾಲ್ ಸ್ಟೇಟ್ ಬೋರ್ಡು, ಈ ಥರ ಎಲ್ಲ ದೇಶದ ಎಲ್ಲ ಬೋರ್ಡಲ್ಲಿ ತಮ್ಮ ಮಕ್ಕಳು ಪರೀಕ್ಷೆಯನ್ನು ಬರೆದಿರುವಂಥದ್ದಿದೆ. ಅದು ಸುಮಾರು 4,500ದಿಂದ 5,000ದಷ್ಟು ವಿದ್ಯಾರ್ಥಿಗಳಿದ್ದಾರೆ. ಆ ಸ್ಟೇಟ್ ಬೋರ್ಡಿಂದ ನಾವು ಮಾಹಿತಿ ತಗೊಳ್ಳುವಂಥದ್ದು. ಈಗ ಮಹಾರಾಷ್ಟ್ರ, ಕೇರಳ, ಆಂಧ್ರ ಪ್ರದೇಶ ಇಲ್ಲಿ ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ವಿ. ಮಹಾರಾಷ್ಟ್ರ ಮತ್ತು ಕೇರಳದವರು ನಮಗೆ API ಸರ್ವಿಸಸ್ ಕೊಟ್ಟರು. ಮೇ ಬಿ ಕೇರಳದಲ್ಲಿ ಇನ್ನೂ ರಿಸಲ್ಟೇ ಬರಲಿಲ್ಲ. ಈ ಥರದ್ದು ನಮಗೆ ಸಮಸ್ಯೆ ಇದೆ. ಅದಕ್ಕೆ ನಾವು ಇವತ್ತು ನಾವು ಲಿಂಕನ್ನು ಓಪನ್ ಮಾಡ್ತಾಯಿದ್ದೀವಿ. ತಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಕರ್ನಾಟಕ ಸ್ಟೇಟ್ ಬೋರ್ಡಿನ ವಿದ್ಯಾರ್ಥಿಗಳಿಗೆ ಅಲ್ಲ ಇದು ನನ್ನ ಒಂದು ಮಾಹಿತಿ. CBSE ಬೋರ್ಡಿನ ವಿದ್ಯಾರ್ಥಿಗಳು ಹಾಗೂ ಭಾರತ ದೇಶದ ವಿವಿಧ ರಾಜ್ಯಗಳ ಬೋರ್ಡ್ಗಳಲ್ಲಿ ತಾವು ಏನು PUC ದ್ವಿತೀಯ PUC ಪರೀಕ್ಷೆ ಬರೆದಿದ್ದೀರಾ, ನಿಮಗಾಗಿ ಇದು ಒಂದು ಮಾಹಿತಿ. ತಾವು ನಮ್ಮ KEA ವೆಬ್ಸೈಟಲ್ಲಿ ತಾವು ತಮ್ಮ KCET ಅಪ್ಲಿಕೇಶನ್ನಿಗೆ ಏನು ಹಾಕುವಾಗ ಲಾಗಿನ್ ಪಾಸ್ವರ್ಡ್ ಇದೆ, ಆ ಲಾಗಿನ್ ಪಾಸ್ವರ್ಡ್ ಹಾಕಬೇಕು. ಓಪನ್ ಮಾಡಿದರೆ ತಮಗೆ CBSE ವಿದ್ಯಾರ್ಥಿಗಳು ಈಗ ಯಾರೆಲ್ಲ ಫೆಚ್ ಮಾಡಿದ್ದೀರಾ ತಮ್ಮದು ಮಾರ್ಕ್ಸು ಡಿಸ್ಪ್ಲೇ ಆಗುತ್ತೆ, ಫೆಚ್ ಆಗಿರುವಂಥ ಮಾರ್ಕ್ಸ್ ಡಿಸ್ಪ್ಲೇ ಆಗುತ್ತೆ. ತಾವು ಏನೂ ಚೇಂಜಸ್ ಇಲ್ಲ ಅಂತಂದರೆ ಜಸ್ಟ್ ಮಾರ್ಕ್ಸು ಸರಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಮಾರ್ಕ್ಸ್ ಸರಿ ಇದೆ ಅಂತಂದರೆ ಸಬ್ಮಿಟ್ ಮಾಡಿ. CBSEನಲ್ಲಿ ಇನ್ನೂ 30ರಷ್ಟು ವಿದ್ಯಾರ್ಥಿಗಳು ಡಿಜಿಲಾಕರಲ್ಲಿ ತಾವು ಲಾಗಿನ್ ಆಗಿದ್ದೀರಾ, ಫೆಚ್ ಆಗಿಲ್ಲ. ಕೆಲವರು ಲಾಗಿನ್ನೇ ಆಗಿಲ್ಲ. ತಾವುಗಳು ಲಾಗಿನ್ ಆಗಬೇಕು, ತಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು, ತಮ್ಮ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಭಾರತ ದೇಶದ ವಿವಿಧ ರಾಜ್ಯಗಳ ಬೋರ್ಡ್ಗಳಲ್ಲಿ ತಾವು ಯಾರು PUC ಮಾಡಿದಿರೋ ವಿದ್ಯಾರ್ಥಿಗಳು ತಮಗೆ ಸಹ ತಾವು ಲಾಗಿನ್ ಆಗಬೇಕು, ತಮ್ಮ PUC ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು, ತಮ್ಮ PU ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ದಯಮಾಡಿ ಇದು ತುಂಬ ಸಿಂಪಲ್ ಕೆಲಸ. ಮಾಡಿ ಸಬ್ಮಿಟ್ ಮಾಡಿದರೆ ಮಾತ್ರ ನಾವು ನಿಮಗೆ CET ರ್ಯಾಂಕ್ ಕೊಡೋದಕ್ಕಾಗುತ್ತೆ. ಇಲ್ಲ ಅಂತಂದರೆ ನಾವು ರ್ಯಾಂಕ್ ಕೊಡೋದು ಕಷ್ಟ ಆಗುತ್ತೆ. ದಯಮಾಡಿ ಮುಂದಿನ 2 ದಿನದಲ್ಲಿ ತಾವು ಈ ಕೆಲಸ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ. CBSEನಲ್ಲಿ ಡಿಜಿಲಾಕರಿಂದ ಫೆಚ್ಚಾಗಿ ಸಹ ಬಂದಿದೆ. ಅಲ್ಲಿ ಯಾವುದೋ ಮಾರ್ಕ್ಸು ತಪ್ಪು ಫೆಚ್ಚಾಗಿದೆ ಅಂತಂದರೆ ತಾವು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ತಾವು ಸರಿ ಇರುವಂಥದ್ದನ್ನು ಕೆಳಗಡೆ ಎಂಟ್ರಿ ಮಾಡೋದಕ್ಕೆ ಹೇಳಿ. ತುಂಬ ಸಿಂಪಲ್ ಪ್ರೊಸೀಜರ್ ಇದೆ, ತಮಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ.
ದಯಮಾಡಿ ಯಾರಾದ್ರೂ ಮಾರ್ಕ್ಸನ್ನು ತಪ್ಪಾಗಿ ಎಂಟ್ರಿ ಮಾಡಿದರೆ, ನೀವು ಅಪ್ಲೋಡ್ ಮಾಡಿರೋ ಮಾರ್ಕ್ಸ್ ಕಾರ್ಡ್ ಆಧಾರದ ಮೇಲೆ ನಾವು ಇಲ್ಲಿ ಅದನ್ನು ವೆರಿಫೈ ಮಾಡ್ತೀವಿ. ಅಷ್ಟಕ್ಕೇ ಮುಗಿಯಲ್ಲ. ಯಾಕೆಂತಂದರೆ ಇದು ಪಿ ಯು ಸಿನ 50% ಮಾರ್ಕ್ಸ್ ಆಧಾರದ ಮೇಲೆ ನಾವು ರ್ಯಾಂಕ್ ಕೊಡೋದ್ರಿಂದ ನಾಳೆ ನೀವು ಕಾಲೇಜಿಗೆ ಹೋಗ್ತಿರಲ್ಲ ಸೇರೋದಕ್ಕೆ, ಅಲ್ಲಿ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ತಾವ್ಯಾರಾದ್ರೂ ಪಿ ಯು ಸಿ ಮಾರ್ಕ್ಸನ್ನು ತಪ್ಪಾಗಿ ಎಂಟ್ರಿ ಮಾಡಿ ತಪ್ಪಾಗಿ ನಮ್ಮಿಂದ ಏನಾದ್ರೂ ರ್ಯಾಂಕನ್ನು ತಗೊಂಡು ತಾವು ಕಾಲೇಜಿಗೆ ಹೋದರೆ ನಿಮಗೆ ಅಡ್ಮಿಷನ್ ಆಗಲ್ಲ, ಮತ್ತು ನಮ್ಮ ಕೆ ಇ ಎ ಕೌನ್ಸಿಲಿಂಗಿಂದ ಹೊರಗಡೆ ಹಾಕ್ತೀವಿ. ಹಾಗಾಗಿ ದಯಮಾಡಿ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿರುವಂತಹ KCET 2026 ರ್ಯಾಂಕನ್ನು ಅನೌನ್ಸ್ ಮಾಡಬೇಕು ಅಂತಂದರೆ ದ್ವಿತೀಯ ಪಿ ಯು ಸಿಯ ನಮಗೆ PCMB ಮಾರ್ಕ್ಸ್ ಬೇಕು. ಕರ್ನಾಟಕ ಸ್ಟೇಟ್ ಬೋರ್ಡ್ದು ಏನಿದೆ ಅದು ನಮಗೆ ಆನ್ಲೈನ್ ಮೂಲಕ ನಾವು ತೆಗೆದುಕೊಂಡಿದ್ದೀವಿ. 2 ಎಕ್ಸಾಮ್ ಆಗಿತ್ತು, 2ರದ್ದು ಫಲಿತಾಂಶ ಬಂದಿದೆ. ಬೆಸ್ಟ್ ಆಫ್ 2 ನಮಗೆ ಕೊಡ್ತಾ ಇದ್ದಾರೆ, ನಾವು ತಗೊಳ್ತಾ ಇದ್ದೀವಿ. CBSEದು 70% ವಿದ್ಯಾರ್ಥಿಗಳು ತಾವು ಡಿಜಿಲಾಕರ್ ಮುಖಾಂತರ ತಾವು ಪರ್ಮಿಷನ್ ಕೊಟ್ಟಿದ್ದೀರಾ, ಅದು ನಮಗೆ ಡೌನ್ಲೋಡ್ ಆಗಿದೆ. ತಾವು ಬೇಕಾದರೆ ಚೆಕ್ ಒಂದು ಸರಿ ಮಾಡಿ ಸಬ್ಮಿಟ್ ಮಾಡಿ. ಯಾರು ಇನ್ನೂ 30% ಡಿಜಿಲಾಕರ್ ಮುಖಾಂತರ ಮಾಡಿಲ್ಲ ಅವರು ನೀವು ಡಿಜಿಲಾಕರ್ ಮುಖಾಂತರ ಮಾಡಿದರೆ ನಮಗೆ ಫೆಚ್ ಆಗುತ್ತೆ. ಇಲ್ಲ ಅಂತಂದರೆ ತಾವಿಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿ ಮಾರ್ಕ್ಸ್ ಕಾರ್ಡನ್ನು ತಾವು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ. ಬೇರೆ ರಾಜ್ಯಗಳ ಬೋರ್ಡಲ್ಲಿ ತಾವು ಏನು ವಿದ್ಯಾರ್ಥಿಗಳಿದ್ದೀರಾ, ಉದಾಹರಣೆಗೆ ತೆಲಂಗಾಣದಲ್ಲಿ ಅವರು ನಮಗೆ API ಸರ್ವಿಸ್ ಕೊಟ್ಟಿಲ್ಲ, ತೆಲಂಗಾಣದವರು ಡಿಜಿಲಾಕರಲ್ಲಿ ನ್ಯಾಡ್ ಪೋರ್ಟಲಲ್ಲಿ ಸಹ ಅಪ್ಲೋಡ್ ಮಾಡಿಲ್ಲ. ನಿಮ್ಮಂಥ ವಿದ್ಯಾರ್ಥಿಗಳಿಗೆ ತಾವು ಮಾರ್ಕ್ಸ್ ಎಂಟ್ರಿ ಮಾಡಿ ತಮ್ಮ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ. ಇದು ನೀವು ನಮಗೆ ಮುಂದಿನ 2 ದಿನದಲ್ಲಿ ಮಾಡ್ತು ಅಂತಂದರೆ, ಮುಂದಿನ 2 ದಿನ ಅಂತಂದರೆ ನಮಗೆ 23 ಮತ್ತು 24 ಮಧ್ಯಾಹ್ನದೊಳಗಡೆ ತಾವು ಮಾಡಬೇಕು ಅಂತ ನನ್ನ ವಿನಂತಿ. ತಾವು ಮಾಡ್ತು ಅಂತಂದರೆ ನಿಮ್ಮ ಆ ಮಾರ್ಕ್ಸನ್ನು ನಾವು ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕ್ ಕೊಡುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಇದು ಬಹಳ ಸಿಂಪಲ್ ಇದೆ. ತಾವು ದಯಮಾಡಿ ಇದನ್ನು ಮುಂದಿನ 2 ದಿನದಲ್ಲಿ ಮಾಡಬೇಕು ಅಂತೇಳಿ ನನ್ನ ವಿನಂತಿ. ಮತ್ತೆ ನಾವು ಸುಮಾರು ಈ ಹಿಂದಿನ ನೋಟಿಫಿಕೇಷನ್ಸ್ ಎಲ್ಲ ಹೇಳಿದಾಗ ವಿದ್ಯಾರ್ಥಿಗಳು ಸುಮ್ಮನೆ ಅನ್ನೆಸೆಸರಿ ಗೊಂದಲಕ್ಕೊಳಗಾಗ್ತೀರಾ. ಕರ್ನಾಟಕ ರಾಜ್ಯ ಬೋರ್ಡಿನ ವಿದ್ಯಾರ್ಥಿಗಳು ಏನು ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಇದ್ಬಿಡಿ. ನಿಮ್ಮ ಮಾರ್ಕ್ಸನ್ನು ನಾವೇ ಬೋರ್ಡಿಂದ ತಗೊಳ್ತೀವಿ. ಉಳಿದವ್ರು ಮಾತ್ರ ನಮ್ಮ ಲಾಗಿನ್ ಆಗಿ ನಾನೀಗ ಹೇಳಿದಂತೆ ಮಾಡಿ ಅಂತೇಳಿ ಎಲ್ಲರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇದು ಟಾಪ್ ಪ್ರಿಯಾರಿಟಿ ಇದೆ, ತಾವು ಮಾಡಲೇಬೇಕು. ನಾವು ರ್ಯಾಂಕ್ ಕೊಡೋದಕ್ಕೋಸ್ಕರ ದಯಮಾಡಿ ಸಹಕರಿಸಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ನಮಸ್ಕಾರ.